ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ.ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ.ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ.ಎಂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೂ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ.
ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ ಎಮ್ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ ಸಿ ಎಮ್ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಹೊತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅವರು ಒಂದು ರೀತಿ ಅಟಕ್ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿ ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕೈನಲ್ಲೇ ವಿರೋಧವಿದೆ. ಪೈಪ್ಲೈನ್ ಕಾಮಗಾರಿಗೆ ಕಾಂಗ್ರೆಸ್ ಶಾಸಕ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಜನರ ಪರ ಇದ್ದೀನಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿದ್ದಾರೆ. ಹೇಮಾವತಿ ನೀರು ಹರಿಯೋ ತಾಲೂಕುಗಳಿಗೆ ತೊಂದರೆ ಇದೆ, ಅದೇ ಕಾರಣಕ್ಕೆ ನಾನು ಯೋಜನೆಗೆ ವಿರುದ್ಧ ಇದ್ದೇನೆ ಅಂತ ಡಿ.ಕೆ. ಶಿವಕುಮಾರ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ತುಮಕೂರಿನಲ್ಲಿ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ.